ರಾಜ್ಯ ಒಕ್ಕಲಿಗರ ಸಂಘಕ್ಕೆ 100 ವರ್ಷಗಳ ಇತಿಹಾಸವಿದ್ದು ಈ ಸಂಘಕ್ಕೆ 100 ಎಕರೆ ಭೂಮಿಯನ್ನ ಕುಲಬಾಂಧವರು ನೀಡಿದ್ದಾರೆ. ದಿನಾಂಕ 23/11/2025 ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯ ಚುನಾವಣೆಯು ನಡೆಯಿತು. ವಿಶೇಷವಾಗಿ 35 ಜನರನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಡೈರೆಕ್ಟರ್ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. 125 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅವಿರೋಧ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ರೇಣುಕಾ ಪ್ರಸಾದ್ ಪುಟ್ಟಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್, ಖಜಾಂಚಿಯಾಗಿ ಕೆವಿ ಶ್ರೀಧರ್, ಸಹಾಯಕ ಕಾರ್ಯದರ್ಶಿಯಾಗಿ ರಮೇಶ್ ಆಯ್ಕೆ ಮಾಡಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಪದಗ್ರಹಣ ಕಾರ್ಯಕ್ರಮವು ಸೋಮವಾರ ನಡೆಯಿತು. ಸಂಘದ ಕುಲಬಾಂಧವರು, ಸ್ನೇಹಿತರು, ಹಿತೈಷಿಗಳು ಬಂದು ಶುಭ ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ 35 ಜನರ ಸದಸ್ಯರುಗಳನ್ನು ಒಟ್ಟಿಗೆ ತೆಗೆದುಕೊಂಡು ರಾಜ್ಯ ಒಕ್ಕಲಿಗರ ಸಂಘದ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಕೊಂಡೊಯ್ಯುತ್ತೇವೆ ಎಂದು ಮಾಧ್ಯಮದ ಮುಖಾಂತರ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶೋಭಾ MKS TV4 ಬೆಂಗಳೂರು. ಜನಾಂಗಕ್ಕೆ ನಮ್ಮನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಜನಾಂಗದ ಹಿರಿಯ ಸ್ವಾಮೀಜಿಗಳಿಗೆ, ರಾಜಕಾರಣಿಗಳಿಗೆ, ನಮ್ಮೆಲ್ಲ ನಿರ್ದೇಶಕ ಮಿತ್ರರಿಗೆ, ನಮ್ಮ ಜನಾಂಗದ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಒಂದು ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಆಶಯದಂತೆ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಜನಾಂಗದ ಸಂಘಟನೆ ಕೆಲಸ ಆಗಿರ್ಬೋದು, ಈ ಜನಾಂಗದ ವಿದ್ಯಾಸಂಸ್ಥೆಗಳ ಜವಾಬ್ದಾರಿ ಆಗಿರ್ಬೋದು, ಈ ಜನಾಂಗದಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಯೋಗಕ್ಷೇಮವನ್ನು ಸ್ವತಃ ನನ್ನ ಒಂದು ಕರ್ತವ್ಯ, ನನ್ನ ಕೆಲಸ ಅಂತ ತಿಳ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಮತ್ತು ನನ್ನನ್ನು ಈ ಒಂದು ಸ್ಥಾನಕ್ಕೆ ತಂದಂಥ ಎಲ್ಲರಿಗೂ ಒಂದು ಒಳ್ಳೆಯ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ದಿನ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಯೋಜನೆಗಳು ನಾವು ಬಂದು ಈಗ 4 ವರ್ಷದ ಅವಧಿನಲ್ಲಿ ಯಾಕೆಂದರೆ ನಾನು ಇಲ್ಲಿ ಒಬ್ಬ ನೌಕರನಾಗಿದ್ದೆ. ಆಗಿಂದ ನಡೆದಂಥ ಒಂದು ಸಂಘ ವ್ಯವಸ್ಥೆಗೂ ಈಗ ನಾವು ಬಂದಂಥ ರೀತಿಯಲ್ಲೂ ಸಂಘ ಭಾಳಷ್ಟು ಒಂದು ಎತ್ತರಕ್ಕೆ ಹೋಗ್ತಾ ಇದೆ. ಜೊತೆಗೆ ನಾವು ಈಗ 100 ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಆದರೆ ಕಾಲಾವಕಾಶ ಕಡಿಮೆ ಇದೆ. ತ್ವರಿತಗತಿಯಲ್ಲಿ ಒಂದು ಹೆಚ್ಚಿನ ಒಂದು ಎಲ್ಲ ಯೋಜನೆಗಳನ್ನು ಪೂರೈಸಲಿಕ್ಕೆ ಈಗಾಗಲೇ 16 ಕಟ್ಟಡಗಳು ಕೆಲಸ ಪ್ರಾರಂಭವಾಗಿದ್ದಾವೆ. ಅವುಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಇದೆ. ಇನ್ನು ಹೊಸ ಕೋರ್ಸ್ಗಳನ್ನು ತರಬೇಕಾದಂಥ ಒಂದು ಜವಾಬ್ದಾರಿ ಇದೆ. ಈಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಮತ್ತಷ್ಟು ಎತ್ತರಕ್ಕೆ ಏರಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅವೆಲ್ಲವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀನಿ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಲ್ಲ ಸದಸ್ಯರು ಒಗ್ಗಟ್ಟಾಗಿ 35 ಜನ ಸೇರಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಹೌದು, ಈ ಒಂದು ಬಹುಶಃ ಈ ಸಂಘದ ಇತಿಹಾಸದಲ್ಲಿ ಅಂದರೆ 2000 ಇಸ್ವಿಯಿಂದ ಈಚೆಗೆ ಹಿಂದೆ ನಡೆದಿತ್ತು ಏನೋ ಗೊತ್ತಿಲ್ಲ. ಈ ಒಂದು 25 ವರ್ಷಗಳ ಒಂದು ಅವಧಿನಲ್ಲಿ ಎಲ್ಲ ಟೀಮ್ನವರು, ಎರಡೂ ಟೀಮ್ನವರು ಒಂದು ಕಡೆ ಕೂತ್ಕೊಂಡು ಒಂದೊಂದು ಹುದ್ದೆಗೆ ಒಬ್ಬೊಬ್ಬರನ್ನ ಸೂಕ್ತ ವ್ಯಕ್ತಿಗಳು ಅಂತ ಇಬ್ಬರು ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಈ ನಮ್ಮ ಒಂದು ಒಕ್ಕಲಿಗರ ಸಂಘದಲ್ಲಿ ಯಾವಾಗಲೂ ಒಂದು ಗುಂಪು ಗಲಾಟೆಗಳಿರ್ತವೆ. ಎರಡು ತಂಡಗಳ ಮೇಲೆ ಇವ್ರ ಮೇಲೆ ಹೇಳ್ತಕ್ಕಂಥ ಒಂದು ಇದು ಇರ್ತದೆ ಅನ್ನತಕ್ಕಂಥ ಒಂದು ಕೆಟ್ಟ ಹೆಸರು ಇದೇ ನಮ್ಮ ಸಮಾಜಕ್ಕೆ. ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಇಬ್ಬರು ನಾಯಕರು ಒಟ್ಟಾರೆ ಕೂತು ನಿನ್ನೆ ದಿವಸ 23/11/2025 ದಿವಸ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ. ಆ ಆಯ್ಕೆಯಲ್ಲಿ ವಿಶೇಷವೇನೆಂದರೆ 35 ಜನ ಡೈರೆಕ್ಟ್ರು ಸೇರಿ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಈ ಸಂಘದ ಸುಮಾರು 125 ವರ್ಷ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅವಿರೋಧ ಆಯ್ಕೆಯಾಗಿದೆ. ಅದರಲ್ಲಿ 35 ಜನ ಡೈರೆಕ್ಟ್ರು ಸಹಿತ ನಮ್ಮ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆ ಅಧ್ಯಕ್ಷರಾಗಿ ನಮ್ಮ ಎಲ್ ಶ್ರೀನಿವಾಸು ಮತ್ತು ಉಪಾಧ್ಯಕ್ಷರಾಗಿ ರೇಣುಕಾ ಪ್ರಸಾದ್ ಮತ್ತು ದೇವರಾಜ್ ಇವರು ಪುಟ್ಟಸ್ವಾಮಿಯವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರನ್ನ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಖಜಾಂಚಿಯಾಗಿ ನಮ್ಮ KV ಶ್ರೀಧರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮತ್ತು ಜಾಯಿಂಟ್ ಸೆಕ್ರೆಟರಿಯಾಗಿ ಡಾಕ್ಟರ್ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇಡೀ 30 ಜನ ಡೈರೆಕ್ಟ್ರು ಅಂದರೆ ಇಂಥ ಒಂದು ಸುಸಂದರ್ಭದಲ್ಲಿ ಏನು ಅಂದರೆ ನಮ್ಮ ಸ್ನೇಹಿತರಾದಂಥ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅವರು ತುಂಬ ಉತ್ತಮವಾಗಿ ನಮ್ಮ ವರ್ಕ್ ಕಮಿಟಿಲಿ ಕೆಲಸ ಮಾಡಿದ್ದಾರೆ.
ಮತ್ತು ತುಂಬ ಎಲ್ಲ 35 ಜನ ಡೈರೆಕ್ಟ್ರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿವಸದಲ್ಲಿ ಇನ್ನು 1 ವರ್ಷ ಅವಧಿಗೆ ಒಳ್ಳೆಯ ಆಡಳಿತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿಶ್ ಮಾಡ್ತಾ ಮತ್ತು ಗಂಗಾಧರರಿಗೂ ಶುಭ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ. ರಾಜ್ಯ ಒಕ್ಕಲಿಗ ಸಂಘದಲ್ಲಿ ಹೆಚ್ಚು ಕಮ್ಮಿ 126 ವರ್ಷದಿಂದ ಕೇಳದಂಥ ಒಂದು ನಿಜ ಒಕ್ಕಲಿಗ ಸಂಘ ಸಮುದಾಯದಲ್ಲಿ ಇಲ್ಲಿ ಆಗಿಲ್ಲ. ಹಿಂಗೆ ಒಂದು ಅವಿರೋಧವಾಗಿ ಆಯ್ಕೆ ಆಗಿಲ್ಲ. ಒಕ್ಕಲಿಗ ಸಂಘದಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ನಿನ್ನೆ ನಡೆದಂಥ ಘಟನೆ. ಇಡೀ ಎಲ್ಲ 35 ಜನರ ನಿರ್ದೇಶಕರುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಎಲ್ಲ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಿಂಗೆ ನಮ್ಮ ಸಮುದಾಯದ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಒಳ್ಳೆಯ ಸಮುದಾಯಕ್ಕೆ ಒಳ್ಳೆಯ ಹೆಸರು ತರುವಾಗೆ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯನ್ನು ಇಟ್ಕೊಂಡು ನಿಮ್ಮ ಮಾಹಿತಿ ಮೂಲಕ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. ರಾಜ್ಯ ಒಕ್ಕಲಿಗ ಸಂಘ 23/11/25 ನಡೆದಂತಹ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಇವತ್ತೇನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಇದು 126 ವರ್ಷಗಳಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಸಮುದಾಯದಲ್ಲಿ ಒಂದು ಐತಿಹಾಸಿಕ ಒಂದು ತೀರ್ಪು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಮುಂದೆ ನಮ್ಮ ಸಮುದಾಯದ ಒಗ್ಗಟ್ಟನ್ನು ಇದು ತೋರಿಸ್ತಾ ಇದೆ. ಹಾಗಾಗಿ ಇದು ಮುಂದೆ ನಮ್ಮ ಏನು ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಾಗಲಿ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಗಂಗಾಧರ್ ಸರ್ ಅವರು ಕ್ರಿಯಾಶೀಲವಾದ ಕಾರ್ಯದರ್ಶಿಗಳಾಗಿ ಇವತ್ತು ಹೊರಹೊಮ್ಮುತ್ತಾ ಇದ್ದಾರೆ. ಅವರಿಗೆ ನಿಜವಾಗಲೂ ತುಂಬು ಹೃದಯದ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅವರ ಆಡಳಿತ ವ್ಯಾಪ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳ ಪರವಾಗಿ ಅವರಲ್ಲಿ ನಾನು ಶುಭಾಶಯಗಳೊಂದಿಗೆ ಹಾರೈಸ್ತಾ ಇದ್ದೀನಿ.